ಮಾರ್ನಿಂಗ್ಗೆ ಸ್ವಾಗತ. ವೀಕ್ಷಕರ, ಎಲ್ಲಾ ಕಡೆ ಈಗ ಸಿಟಿ ಪರೀಕ್ಷೆಗಳು ನಡೀತಾ ಇದೆ. ಸಿಟಿ ಪರೀಕ್ಷೆಗಳು ನಡೀತಾ ಇರುವಾಗ ಈಗ ಯಾವುದೇ ಒಂದು ಜಾತಿ ವಿಚಾರಗಳಿಗೆ ನಾನು ಮಾತಾಡ್ತಾ ಇಲ್ಲ. ನೀವು ಹಿಜಾಬ್ಗೆ ಅವಕಾಶ ಕೊಟ್ಟರೋ ಕೊಟ್ಟಿಲ್ಲೋ ಮತ್ತೊಂದು ವಿಚಾರ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ ವೀಕ್ಷಕರೇ, ಸಿಟಿ ಸಂದರ್ಭದಲ್ಲಿ ಮೂಗುತ್ತಿಯನ್ನು ತೆಗಿಸ್ತಾ ಇದ್ರಿ, ಕಿವಿಯೋಲೆಯನ್ನು ತೆಗಿಸ್ತಾ ಇದ್ರಿ, ಕರಿಮಣಿ ತೆಗಿಸ್ತಾ ಇದ್ರಿ, ರಾಕೆಯನ್ನು ಬಿಚ್ಚಿಸ್ತಾ ಇದ್ದದ್ದು ಕೂಡ ನಡೆದಿದೆ. ಅಂದ್ರೆ ಫುಲ್ ಯಾರು ಹಾಕೊಂಡಿದ್ರು, ಮತ್ತೊಂದು ಫುಲ್ ಹಾಕೊಂಬರಬಾರ್ದು ಮತ್ತೊಂದು ಅಂತ ಹೇಳಿ ಆಗ್ತಾ ಇದ್ದಾಗ ಓಕೆ, ಅವರ ಕಾನೂನೇನೋ ಮತ್ತೊಂದು ಅಂತ ಹೇಳಿ ಹಿಜಾಬ್ ಗಲಾಟೆ ಆಯ್ತು. ಹಿಜಾಬ್ ಗಲಾಟೆ ಆದಾಗ ಓಕೆ, ಹಿಜಾಬ್ ಹಾಕೊಂಡು ಹೋಗ್ಬೋದು, ಸ್ವಲ್ಪ ಮೊದಲು ಬನ್ನಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಎಲ್ಲವೂ ಬಂತು. ಆಗ್ಲೂ ಕೂಡ ಯಾರು ಮಾತಾಡ್ಲಿಲ್ಲ. ಆದ್ರೆ ಒಂದಂತೂ ಇವತ್ತೆಂತ ನಾಚಿಕೆಗೇಡಿನ ಪರಿಸ್ಥಿತಿ ಅಂದ್ರೆ, ಒಂದು ಜನಿವಾರ ಕತ್ತರಿಸ್ತಿರಲ್ರಿ, ಜನಿವಾರಕ್ಕೂ ಸಿಟಿ ಎಕ್ಸಾಮ್ಗೂ ಕಾಪಿ ಮಾಡೋದಕ್ಕೆ ಏನ್ರಿ ಸಂಬಂಧ ಇದೆ? ಆಮೇಲೆ ನೀವು ಇಷ್ಟೆಲ್ಲ ಸಿದ್ದರಾಮಯ್ಯನವರು ನೇರವಾಗಿ ನಿಮ್ಗೆ ಕೇಳ್ತಾ ಇದ್ದೀನಿ, ಅವತ್ತು ಹಿಜಾಬ್ ವಿಚಾರಗಳು ಬಂದಾಗ ನೀವು ಸದನದಲ್ಲಿ ನಾನಿದ್ದೆ, ಅವತ್ತು ನಾನು ರಿಪೋರ್ಟಿಂಗ್ ಅಲ್ಲಿ ಕೂತಿದ್ದೆ. ಆಗ ನೀವೇನ್ ಮಾಡ್ತೀರಿ, ಅದು ಏನೋ ಹಿಂಗ್ ತಲೆ ಮೇಲೆ ಹಿಂಗ್ ಹಾಕೋತಾರೆ ಸ್ವಾಮೀಜಿಗಳ ತರ, ಏನ್ ತಪ್ಪು ಅಂತ ಕೇಳಿದ್ರಿ. ನಿಮ್ಮ ಅದೇ ಬಾಯಲ್ಲಿ ಅದೇ ನಾಲಿಗೆಯಲ್ಲಿ ಇವತ್ತು ಕೇಳಬಹುದಲ್ಲ, ಅಲ್ರೇ ಜನಿವಾರ ಹಾಕೊಂಡ್ಬರ್ತಾರೆ ಏನ್ರಿ ತಪ್ಪು ಅಂತ ಕೇಳೋದಕ್ಕೆ, ಅದಕ್ಕೆ ಎಕ್ಸಾಮ್ಗೆ ಏನ್ರಿ ತಪ್ಪು ಅಂತ ಯಾಕೆ ಕೇಳಲ್ಲ? ಒಂದು ವೇಳೆ ಯಾವುದೇ ಸಿಖ್ ಧರ್ಮದವರಾಗಿದ್ರೆ ಅವರು ಪೇಟ ಹಾಕೊಂಡ್ ಬಂದಿದ್ರೆ ಅದನ್ನು ಇಳಿಸೋ ತಾಕತ್ತು ನಿಮ್ಗಿದೆಯಾ? ಯಾರಿಗಾದ್ರೂ ಇದೆಯಾ? ಏನಾಗ್ತಿದೆ ಇದು? ಆದ್ರೆ ಯಾರು ನಿಮ್ಮನ್ನು ಕೇಳ್ತಾ ಇಲ್ವಾ ಅಂತಾನ? ಭಗತ್ ಸಿಂಗ್ಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ದು ಯಾಕೆ ಗೊತ್ತಾ? ಸೌಂಡರ್ ಅನ್ನುವಂತ ಒಬ್ಬನನ್ನ ಕೊಲ್ಲುವ ಕಾನ್ಸ್ಪಿರಸಿ ಆ ಕಾರಣಕ್ಕಾಗಿ. ಇದೇ ರೀತಿ ಮುಂದುವರೆದ್ರೆ ನೆನಪಿಟ್ಕೊಳ್ಳಿ, ರಾಜಕಾರಣಿಗಳಿಗೆ ನಿಮ್ಗೆ ಕಪಾಳಕ್ಕೆ ಬೀಳುತ್ತೆ. ಅದು ಏನು ಕಾನೂನು ಶಿಕ್ಷೆ ಕೊಡುತ್ತೆ ನೋಡೇ ಬಿಡೋಣ. ಏನಿದಕ್ಕೆ ಅರ್ಥ ಇದೆಯಾ? ಅರ್ಥ ಇಲ್ವಾ? ಕೇಳ್ತಾರೆ ಅಂತಂದ್ರೆ ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಲ್ವಾ? ಇಲ್ಲ, ಹೆಣ್ಣುಮಕ್ಕಳು ಹಿಜಾಬ, ಮುಸ್ಲಿಂ ಹೆಣ್ಣುಮಕ್ಕಳು ಹಿಜಾಬ್ ಹಾಕೊಂಬನ್ನಿ, ಅವರಿಗೆ ಏನು ತೊಂದರೆ ಕೊಡಬೇಡಿ. ಹಿಂದೂ ಹೆಣ್ಣು ಮಕ್ಕಳ ಬಿಚ್ಚಿಸಿ, ಮೂಗುತಿ ತೆಗೆಸಿ, ಬಳೆ ತೆಗೆಸಿ, ಕಾಲುಂಗುರ ತೆಗೆಸಿ, ಬಟ್ಟೆ ಬಿಚ್ಚಿಸಿ. ಇವತ್ತು ಜನಿವಾರಕ್ಕೆ ಕೇಂದ್ರ ಸಂಬಂಧ. ಯಾವನ್ರಿ ಅಧಿಕಾರಿ ಅವ? ಯಾವ ಏನು ನಸ್ಗುನಿ ಅಧಿಕಾರಿ ಯಾವ? ನಿಮ್ಮ ಭಾಷೆಯನ್ನು ಬಳಸ್ತಾ ಇದ್ದೀನಿ. ಯಾರವ ಅಧಿಕಾರಿ? ಕಿತ್ತು ಬಿಸಾಕಿರಿ ಅವರನ್ನ ತಾಕತ್ತಿದ್ರೆ. ಇವರ ಬಗ್ಗೆ ಇವತ್ತು ಮಾತಾಡ್ತೀರಾ ಯಾರಾದ್ರೂ? ಇದನ್ನಲ್ವಾ ಹೇಳೋದು ಪ್ರತಿಯೊಬ್ಬರು ಕೂಡ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳಿ. ಸಿದ್ದರಾಮಯ್ಯ ನಿಮಗೆ ಪ್ರಶ್ನೆ ಮಾಡ್ತಾ ಇರುವಂತದ್ದು. ನಾವು ಪ್ರತಿಯೊಬ್ಬರ ಬಗ್ಗೆ ಕೂಡ ಧ್ವನಿ ಎತ್ತಿದ್ದೀವಿ. ದಲಿತರಿಗೆ ಅನ್ಯಾಯವಾದಾಗ ನಾವು ಧ್ವನಿ ಎತ್ತಿದ್ದೀವಿ ರೀ, ನನಗೆ ಹೆಮ್ಮೆ ಇದೆ. ಆದ್ರೆ ಸಾಲದು, ಇನ್ನೂ ಧ್ವನಿ ಎತ್ತಾ ಇರಬೇಕು. ದಲಿತರನ್ನ ಅವರನ್ನ ಫಸ್ಟ್ ಆಫ್ ಆಲ್ ದಲಿತ ಅಂತ ಹೇಳಲೇಬಾರದಂತೆ, ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಅಂತ ಹೇಳಿ ಅದು ಕನ್ವಿನ್ಸ್ ಆಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದಷ್ಟೇ. ಅವರನ್ನ ಯಾವುದೇ ರೀತಿಯಲ್ಲಿ ಅವಮಾನ ಮಾಡಿದ್ರೆ, ಜಾತಿ ಹೆಸರು ಕರೆದ್ರೆ, ಮತ್ತೊಂದು ಕರೆದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ, ಅಟ್ರಾಸಿಟಿ ಕೇಸ್ ಮಾಡೋದಕ್ಕೆ ಅವಕಾಶ ಇದೆ. ಈ ಹಿಂದೆ ಅನೇಕ ಬಾರಿ ಬಹಿಷ್ಕಾರ ಹಾಕುವಂತ ಸಂದರ್ಭ ನಾನು ಅದರ ಬಗ್ಗೆ ಧ್ವನಿ ಎತ್ತಿದ್ದೀನಿ. ಯಾರ್ಯಾರಿಗೋ ಒಳಗೆ ಪ್ರವೇಶ ಇಲ್ಲ ಅಂತ ಹೇಳುವಾಗ ಅದರ ಬಗ್ಗೆ ಧ್ವನಿ ಎತ್ತಿದ್ದೀವಿ ನಾವು. ಆದ್ರೆ ಅದೇ ದಲಿತರು ಮೊನ್ನೆ 1,08,00,000 ಇದ್ದಾಗಲೂ ಕೂಡ ನಾವು ನಮ್ಮ ಜಾಗಕ್ಕೆ ಹೆಂಗ್ ಬರ್ತಾರೆ, ನಾವು ಅವ್ರನ್ನ ಸೋಲಿಸ್ತೀವಿ. ಸ್ವಾಮಿ, ಸೋಲಿಸೋದಲ್ಲ, ಫಸ್ಟ್ ನಿಮ್ಗೆ ಗೆಲ್ಲಿ ನಾವು ಹೇಳಿದೀವಿ. ನೀವು ಎಷ್ಟು ಜನ ಇದ್ರೆ ಮತ್ತೆ ಯಾಕೆ ಹೆದರ್ತಾ ಇದ್ದೀರಿ ಅನ್ನುವಂತ ಕಾರಣಕ್ಕಾಗಿ. ಯಾಕೆ ಯಾವತ್ತೂ ಕೂಡ ಮತ್ತೊಬ್ಬರು ಅಡೆಯಾಳಾಗಿರ್ತೀರಿ, ನೀವೇ ಗೆಲ್ಲಿ ಅಂತ ಅವರ ಪರವಾಗಿ ಧ್ವನಿ ಎತ್ತಿದ್ದೀವಿ. ಮುಸ್ಲಿಮರ ಪರವಾಗಿ ಧ್ವನಿ ಎತ್ತಿದ್ದೀವಿ ಮುಸ್ಲಿಮರಿಗೆ ಅನ್ಯಾಯವಾದಾಗ. ಈಗ ಈ ಸಿಟಿ ವಿಚಾರಕ್ಕೆ ಸಂಬಂಧ ಅಲ್ಲ ಸರ್, ಇದನ್ನೇ ಮಾಡ್ತಾ ಇರಬೇಕು ಪ್ರತಿಯೊಂದು ಸಲ ಕೂಡ. ಮಕ್ಕಳು ಶಾಲೆಗೆ ಹೂ ಹಾಕೊಂಡು ಹೋಗಬಾರ್ದು, ಬಂದಿತ್ತು. ಕುಂಕುಮ ಹಾಕೋಂಗಿಲ್ಲ, ಬಂದಿತ್ತು. ಕೈಬಳೆ ಹಾಕೊಂಡು ಹೋಗಬಾರ್ದು, ಬಂದಿತ್ತು. ಯಾಕೆ? ಎಲ್ಲಿದ್ದೀವಿ ನಾವು? ಯಾವ ರಾಷ್ಟ್ರದಲ್ಲಿದ್ದೀವಿ ನಾವು? ಹೌದು, ಜಾತ್ಯತೀತ ರಾಷ್ಟ್ರ ಅಂತ ನಾವು ಮಾಡ್ಕೊಂಡಿದ್ದು. ಆದ್ರೆ 1947ರಲ್ಲಿ ಇಬ್ಬಾಗವಾಗುವಾಗ ಅದು ಮುಸ್ಲಿಂ ರಾಷ್ಟ್ರ, ಇದು ಹಿಂದೂ ರಾಷ್ಟ್ರ ಅಂತ ತಾನೆ. ಇಲ್ಲಿದ್ದ ಸ್ವಲ್ಪ ಅವರು ಇಲ್ಲಪ್ಪ, ನಾವೆಲ್ಲರಿಗೂ ಜೊತೆಯಾಗಿರೋಣ, ಹಿಂದೂ ಧರ್ಮ ಅಥವಾ ಭಾರತೀಯ ಪರಂಪರೆದನ್ನ ಕಲಿಸುತ್ತೆ, ಎಲ್ರಿಗೂ ಸಮಬಾಳು ಅಂತ ಕಲಿಸುತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲ ತಾನೆ. ಆದ್ರೆ ಅಸ್ಮಿತಾ ಹಿಂದೂನೇ ತಾನೆ ಇಲ್ಲಿ. ಏನು ಅಸ್ಮಿತಾ ಅಂದ್ರೆ, ನಾನು ಅವತ್ತು ಕೂಡ ಹೇಳಿದ್ದೆ, ಯಾವುದೋ ಒಂದು ಊರಲ್ಲಿ ಒಂದು ಹೋಟ್ಲ್ ಇದೆ, ಭಾರತದಲ್ಲೂ ಅಂತ ಹೋಟ್ಲ್ ಕಟ್ಟಬಹುದು. ಯಾವುದೋ ಒಂದು ಪರದೇಶದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಬಟ್ಟೆ ಹಾಕ್ತಾರೆ, ಇಲ್ಲೂ ಆ ಬಟ್ಟೆ ಹಾಕಬಹುದು. ಯಾವುದೋ ಒಂದು ಊರಲ್ಲಿ ಅದ್ಭುತವಾದ ಅಡುಗೆಯನ್ನು ಮಾಡ್ತಾರೆ, ಇಲ್ಲೂ ಕೂಡ ನಾವು ಅಡುಗೆಯನ್ನು ಮಾಡಬಹುದು. ಬಟ್ ಅಸ್ಮಿತೆ ಅಂದ್ರೆ ಏನು? ಅಸ್ಮಿತೆ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಸೇಬ್ ಆಗುತ್ತೆ, ಸೌದಿ ಅರೇಬಿಯಾದಲ್ಲಿ ಖರ್ಜೂರ ಆಗುತ್ತೆ. ಹಾಗಂತ ಬೆಂಗಳೂರಲ್ಲಿ ಖರ್ಜೂರ ಬೆಳೆಸಕ್ಕಾಗಲ್ಲ. ನೀವೆಷ್ಟೋ ಶ್ರೀಮಂತರಾಗಿರಿ, ಖರ್ಜೂರ ಬೆಳೆಸಕ್ಕಾಗಲ್ಲ. ಇಲ್ಲಿ ಮಣ್ಣಿಗೆ ಇಲ್ಲಿಯ ಮಣ್ಣಿದೆಯಲ್ಲ, ಅದು ಕೇಳತ್ತೆ ನನ್ನ ಹತ್ರ ಏನ್ ಬೆಳೆಸಬೇಕು ಏನ್ ಬೆಳೆಸಬಾರ್ದು. ಐ ವಿಲ್ ಟೆಲ್ ಯು. ನಾನ್ ಹೇಳ್ತೀನಿ ಮಗನೇ, ಅದು ಬೆಳೆಸಷ್ಟೇ. ನೀನ್ ತಂದಾಕಿದ್ರೆ ಬೆಳೆಯಕ್ಕಾಗಲ್ಲ. ಕಬ್ಬು ಬೆಳೆಯಲ್ಲಿ ಕಬ್ಬೆ ಬೆಳೆಯಬೇಕು, ಸೇಬು ಬೆಳೆಸಿ ನೋಡೋಣ. ಅದು ಅಸ್ಮಿತೆ ಅಂತಂದ್ರೆ ಇದು ಅಸ್ಮಿತೆ ನಿಜ. ಒಂದು ರಾಷ್ಟ್ರ ಹೌದು ತಾನೆ, ಜಾತದಿಂದ ಮಾಡ್ಕೊಂಡಿರ್ತಾನೆ. ಶಕ್ತಿಪೀಠ ಭಾರತದಲ್ಲೇ ಇರುತ್ತಾನೆ.
12 ಜ್ಯೋತಿರ್ಲಿಂಗ ಭಾರತದಲ್ಲಿ ಇರುತ್ತಾನೆ, 4 ಚಾರ್ಧಾಮಗಳು ಭಾರತದಲ್ಲಿ ಇರುತ್ತಾನೆ. ಎಲ್ಲರಿಗೂ, ಎಲ್ಲ ತುಳಿತಕ್ಕೊಳಗಾದವರಿಗೂ ಅಕ್ಕರೆಯಿಂದ ಅಪ್ಪಿಕೊಂಡು ಅವಕಾಶ ಕೊಟ್ಟದ್ದು ಭಾರತ ಇದ್ದಾನೆ. ಆ ಭಾರತ ಇದೆ. ನಮ್ಮಲ್ಲೂ ಕೂಡ ಸಾವಿರಾರು ಪದ್ಧತಿ, ಪಂಗಡ, ಮತ್ತೊಂದು ಅನ್ಟಚಬಿಲಿಟಿ, ಟಚಬಿಲಿಟಿ, ಮೇಲು ಕೀಳು ಎಲ್ಲವೂ ಇದೆ. ಯಾಕೆ ಭಾರತದಲ್ಲಿ ಮಾತ್ರ ಇದ್ದದೆ, ಬೇರೆ ಎಲ್ಲೂ ಇರಲಿಲ್ವಾ? ಬೇರೆ ಇರಲಿಲ್ವಾ? ಅಮೆರಿಕದಲ್ಲಿ ಇರಲಿಲ್ವೇನ್ರಿ ಅನ್ಟಚಬಿಲಿಟಿ? ಅಬ್ರಾಹಂ ಲಿಂಕನ್ ಯಾರ್ರಿ? ಅಬ್ರಾಹಂ ಲಿಂಕನ್ ಯಾರು? ಅಲ್ಲಿ ಅಧ್ಯಕ್ಷ ಆದ್ನಲ್ಲ ಅಬ್ರಾಹಂ ಲಿಂಕನ್. ಅವನು ಶೂ ಹೊಲಿಯುವವರು, ಅವರ ತಂದೆ. ಅವರನ್ನು ಅವಮಾನ ಮಾಡ್ತಾರೆ ಅಬ್ರಾಹಂ ಲಿಂಕನ್ ಅಧ್ಯಕ್ಷ ಆದಾಗ. ನೀವು ಬಹಳ ಚೆನ್ನಾಗಿ ಶೂ ಹೊಲಿತೀರಂತಲ್ಲ, ನಿಮ್ಮ ಅಪ್ಪ ಬಹಳ ಚೆನ್ನಾಗಿ ಶೂ ಅಂತೆಲ್ಲ ಸೆನೆಟ್ ನಗತ್ತಂತೆ. ಆಗ ಅಬ್ರಾಹಂ ಲಿಂಕನ್ ಹೇಳ್ತಾರಂತೆ, ಹೌದು, ನಾನು ಬಹಳ ಅದ್ಭುತವಾಗಿ ಶೂ ಹೊಲಿತೀನಿ, ನನ್ನ ತಂದೆ ಬಹಳ ಅದ್ಭುತವಾಗಿ, ನಿಮ್ಗೂ ಶೂ ಹೊಲಿದು ಕೊಟ್ಟಿರ್ಬೋದು, ಅದು ಹಾಳಾಗೋದಿಲ್ಲ, ಹಾಳಾದ್ರೆ ಕೇಳಿ, ನಾವು ಅಷ್ಟು ಪರ್ಫೆಕ್ಟ್ ಅಂತ ಹೇಳ್ತಾರಂತೆ. ಅಂತ ಅಬ್ರಾಹಂ ಲಿಂಕನ್ ಸೋತು ಇರ್ಲಿಲ್ವಾ? ಯಾಕೆ ಅದನ್ನು ಮಾತಾಡಲ್ಲ ಯಾರು ಕೂಡ? ಎಲ್ಲ ಆಯ್ತು. ಆದ್ರೆ ಭಾರತದಲ್ಲಿ ಒಂದು ಅವಕಾಶ ಏನಿದೆ ಅಂತಪ್ಪ, ಇಲ್ಲ ಅದಕ್ಕೆ ಕಟ್ಟು ಬೀಳ್ಬೇಕು ಅಂತಿಲ್ಲ. ಇಲ್ಲ, ಬದಲಾವಣೆ ಇದೆಯಾ? ಬದಲಾವಣೆ ಜಗದ ನಿಯಮ ಅಂತ ಕೃಷ್ಣ ಹೇಳಿದಾಗೆ ಸುಧಾರಣೆ ಜಗದ ನಿಯಮ ಅಂತ ಮಾಡಿದಂಥದ್ದು. ಆದ್ರೆ ಇದು ಜನಿವಾರ ಕಟ್ಟು ಮಾಡಿರುವಂತ ಅವಮಾನ. ಇದರ ಬಗ್ಗೆ ಹೋರಾಟ ಮಾಡಬೇಕು. ಬ್ರಾಹ್ಮಣ ಸಂಘಟನೆಗಳ ಹೋರಾಟ ಮಾಡಬೇಕು ಇದರ ಬಗ್ಗೆ. ರಿಪಬ್ಲಿಕನ್ ಇದರ ಬಗ್ಗೆ ಬಹಳ ದೊಡ್ಡದಾಗಿ ಧ್ವನಿ ಎತ್ತುತ್ತೆ. ನೀವು ಅವಮಾನ ಮಾಡೋದಕ್ಕೆ ಕೇವಲ ಇದು ಬ್ರಾಹ್ಮಣ ಸಂಘಟನೆಗಳ ಜವಾಬ್ದಾರಿ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ. ಒಬ್ಬ ದಲಿತನಿಗೆ ಅನ್ಯಾಯವಾದಾಗ ಕೇವಲ ದಲಿತರ ಸಮಸ್ಯೆ ಅಲ್ಲ ರೀ, ಎಲ್ಲರೂ ಪ್ರತಿಯೊಬ್ಬರ ಸಮಸ್ಯೆ. ಅದು ಪ್ರತಿಯೊಬ್ಬರಿಗೆ ಆದಂತ ಅನ್ಯಾಯ. ನಾವು ಕೂಡಿ ಮಾಡಬೇಕಾದಂತವ್ರು ಸಾವಿರ ಇರಬಹುದು ನಮ್ಮಲ್ಲಿ, ಬೇರೆ ಬೇರೆ ವಿಚಾರಗಳು. ಯಾವ ಅಧಿಕಾರಿ ಈ ಕ್ಷಣಕ್ಕೆ, ಆಮೇಲೆ ಪ್ರಸನ್ನ ಕುಮಾರ್ ಕಾಂಗ್ರೆಸ್ ಅಲ್ಲೂ ಇದ್ದವರು, ಆಮೇಲೆ ಜೆಡಿಎಸ್ ಅಲ್ಲೂ ಕೂಡ ಇದ್ದವರು, ಏನ್ ಮಾಡ್ತೀರಿ? ಯಾವುದೋ ಒಬ್ಬ ಮುಸ್ಲಿಮನ ವಿರುದ್ಧ ಕಿರಿಕಿರಿ ಆದಾಗ ದೇರ್ ನನ್ ಮೈ ಬ್ರದರ್ಸ್ ಅನ್ನಂತ ಡಿ.ಕೆ. ಶಿವಕುಮಾರ್ ಈಗ ಇವತ್ತು ಜನಿವಾರ ಕತ್ತರಿಸಿ ಬೇರೆ ಆದ್ರೆ ಏನಾಗ್ತಿತ್ರಿ? ಬೇರೆ ಕಡೆ ಆದ್ರೆ ಏನಾಗ್ತಾ ಇತ್ತು? ಇವತ್ತು ನಿಮಗೆ ಹೇಳ್ತೀನಿ, ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಂಗಳೂರಲ್ಲಿ ಎಷ್ಟು ದೊಡ್ಡ ಹೋರಾಟಗಳಾಗ್ತಾ ಇದೆ, ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಹೋರಾಟಗಳಾಗ್ತಾ ಇದೆ. ಯಾಕೆ? ಬ್ರಾಹ್ಮಣರು ಬೆಂಕಿ ಇಡೋದಿಲ್ಲ, ಸೇಫ್ ಅಂತಾನಾ? ರೊಚ್ಚಿಗೆ ಬಿಸ್ತಾ ಇದ್ದೀರಾ? ತಪ್ಪಲ್ವಾ ಇದು? ಉದಯಗಿರಿಯಲ್ಲಿ ಏನೋ ಮಾತಾಡಿದ್ರು ಅನ್ನೋ ಕಾರಣಕ್ಕಾಗಿ, ಒಂದು ಪೋಸ್ಟರ್ ಹಾಕಿದ್ರು ಅನ್ನೋ ಕಾರಣಕ್ಕಾಗಿ ರಾತ್ರೋರಾತ್ರಿ ಬೆಂಕಿ ಇದ್ದ ಪೊಲೀಸರಿಗೆ ಬೆಂಕಿ ಹಚ್ಚಲಾಯ್ತು, ಪೊಲೀಸರ ಮೇಲೆ ಅಟ್ಯಾಕ್ ಆಯ್ತು. ನಮ್ಮ ಕಾಮನ್ ಸೆನ್ಸ್ ರಾಜಣ್ಣ ಬಂದು ಹೇಳಿದ್ರಲ್ಲ, ಹನಿ ಟ್ರಾಪ್ ರಾಜಣ್ಣ, ಹೆಂಗ್ರಿ ಪೊಲೀಸು ಅಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ. ಅದೇ ರಾಜಣ್ಣ ಅವರ ಬಾಯಿಂದ ಬರುತ್ತಾ? ಕಾಮನ್ ಸೆನ್ಸ್ ಇದೆಯೇನ್ರಿ ಅಧಿಕಾರಿಗೆ? ಜನಿವಾರ ಕಟ್ ಮಾಡಿಸ್ತಾನೆ ಅಧಿಕಾರಿ, ಸಸ್ಪೆಂಡ್ ಮಾಡ್ರಿ ಅಂತ ಹೇಳೋ ಒಬ್ಬ ಮಗ ಇದ್ರೆ ತೋರಿಸಿ ನನಗೆ. ಸಹನೆ ದೌರ್ಬಲ್ಯ ಅಲ್ಲ. ನಾವು ಪ್ರತಿ ಸಲ ಹೇಳ್ತೀವಿ, ಸಮಾಜದಲ್ಲಿ ಓಕೆ ಕೆಲವು ಕಟ್ಟುಪಾಡುಗಳು ಮತ್ತೊಂದು ಮಗದೊಂದು ಇರುತ್ತೆ. ಎಲ್ಲರ ಪರವಾಗಿ ಧ್ವನಿ ಎತ್ತೋರು ನಾವು. ದಲಿತರಿಗೆ ಅನ್ಯಾಯವಾದಾಗ, ಮುಸ್ಲಿಮರಿಗೆ ಅನ್ಯಾಯವಾದಾಗ, ಲಿಂಗಾಯತರಿಗೆ ಅನ್ಯಾಯವಾದಾಗ, ಒಕ್ಕಲಿಗರಿಗೆ ಅನ್ಯಾಯವಾದಾಗ, ಸಮಾಜದಲ್ಲಿ ಶಕ್ತಿಹೀನರಿಗೆ ಅನ್ಯಾಯವಾದಾಗ, ಈ ಅಹಿಂದ ನಾನು ಹೇಳಿದೆ, ಜಾತಿ ವಿಚಾರಗಳು ಬಂದಾಗ ಎಷ್ಟೋ ಅತಿ ಹಿಂದುಳಿದ ವರ್ಗಗಳಿದೆ, 464, ಅವರಿಗೆ ಇದರಲ್ಲಿ ಬಂಪರ್ ಸಿಗುತ್ತೆ. ನೀವು ಜಾತಿ ಬೇರೆ ಮಾತಾಡ್ಕೊಳ್ಳಿ. ಅದೇ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ, ಆಯ್ತಾ, ಅವನಿಗೆ ಸಾಮಾಜಿಕವಾಗಿ ಮರ್ಯಾದೆ ಇರುತ್ತೆ, ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಸಿದ್ದರಾಮಯ್ಯ ಹೇಳಿದಂತ ಮಾತು, ಇಬ್ರು ಬರ್ತಾರೆ, ಒಬ್ಬ ಬ್ರಾಹ್ಮಣ, ಇನ್ನೊಂದು ಜಾತಿಯವ. ಬ್ರಾಹ್ಮಣನಿಗೆ ಬನ್ನಿ ದೇವ್ರೆ ಅಂತ ಕರೀತಾರೆ, ಬಂದಿರೋ ಭಟ್ರೆ ಅಂತೆ, ಅವರನ್ನ ಯಾಕಲಾ ಅಂತ ಕರೀತಾರೆ ಅಂತ. ಓಕೆ ಫೈನ್, ಅದು ಸಾಮಾಜಿಕವಾಗಿ ಅವನಿಗಿರುವಂತ ಬ್ರಾಹ್ಮಣನಿಗಿರೋ ಮರ್ಯಾದೆ ಅಂತೇಳಿ. ದುಡ್ಡು ಹಣಕಾಸು ವಿಚಾರದಲ್ಲಿ ಅವನ ಹತ್ರ 5 ಪೈಸೆ ಇಲ್ಲ, ಇವನ ಹತ್ರ 5 ಪೈಸೆ ಇಲ್ಲ. ಆಗ ಆ ಬಡ ಬ್ರಾಹ್ಮಣ ಏನ್ ಮಾಡಬೇಕು? ಅವನು ಹೊಟ್ಟೆಗೆ ಅನ್ನನೇ ತಿನ್ಬೇಕು. ಅವನೇನ್ ಮಾಡಬೇಕು? ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಅಂತಂದ್ರೆ ಅದು ಬರುತ್ತಲ್ವಾ, ಅವನಿಗೂ ಒಂದು ಕೊಡ್ಬೇಕು ಅಂತ ಬರುತ್ತಲ್ವಾ. ಇದರರ್ಥ ಅದಲ್ಲ ರೀ. ಸಮಬಾಳು ಸಮಪಾಲು ಅಂದ್ರೆ ಏನು, ನಾವು ಮಾಡ್ಕೊಂಡ ಮೇಲ್ವರ್ಗದವ್ರನ್ನ ಸಾಯಿಸೋದು, ಕೆಳವರ್ಗ ಇಂಪ್ರೂವ್ ಆಗೋದಲ್ಲ. ಕೆಳವರ್ಗ ಮತ್ತೊಂದು ಅವರನ್ನ ಮೇಲಕ್ಕೆತ್ತಬೇಕು, ರಿಸರ್ವೇಶನ್ ಮುಖಾಂತರ ಮುಖ್ಯವಾಹಿನಿಗೆ ತರಬೇಕು, ಇವರನ್ನು ಮುಖ್ಯವಾಹಿನಿಗೆ ತರಬೇಕು. ನಿನ್ನ ಜಾತಿಯೋ, ನಿನ್ನ ಪದ್ಧತಿಯೋ, ಮತ್ತೊಂದು ಎಲ್ಲವೂ ನಿನ್ನಿಟ್ಕೋ. ನಾನು ಯಾವತ್ತೂ ಕೂಡ ಜಾತಿ ವಿರೋಧಿ ಅಲ್ಲ ರೀ. ನಾನು ಅನೇಕ ಬಾರಿ ಹೇಳಿದ್ದೀನಿ, ಆ ಜಾತಿಗಳಿದ್ದ ಕಾರಣಕ್ಕಾಗಿ ಭಾರತ ಉಳಿದಿದೆ ಅಂತೇಳಿ. ಯಾಕಂದ್ರೆ ನಿಮ್ಮ ಆಚಾರ ವಿಚಾರಗಳು ಬೇರೆ ವೈವಿಧ್ಯತೆ ಇರುತ್ತೆ. ವೈವಿಧ್ಯತೆ ಇದ್ದ ಕಾರಣಕ್ಕಾಗಿ ನಿಮ್ಗೆ ಏನು ಮಾಡಕ್ಕಾಗಲ್ಲ. 1000 ಬೇರಿನ ಭಾರತ ಅಂತೇಳಿ ನೀವು ಒಂದು ಬೇರನ್ನು ಕಟ್ ಮಾಡಿದ್ರೆ ಉಳಿದ ಬೇರೆಲ್ಲ ಸೇಮ್ ಆಗಿರೋ ಕಾರಣಕ್ಕಾಗಿ ಕಟ್ ಆಗ್ತಾ ಹೋಗುತ್ತೆ. ಇದು ಒಂದು ಬೇರೆ ಕಟ್ ಮಾಡಿದ್ರು ಕೂಡ ಬೇರೆ, ಅದರ ಬೇರೆ ಬೇರೆ. ಆದ್ರೆ ಮತ್ತೇನು ಆಗ್ಬೇಕಾಗಿರೋದು? ಸಮಾನತೆ. ಊಟಕ್ಕೆ ಕೂತ್ಕೋತೀವಲ್ವಾ, ಅಲ್ಲಿ ದಲಿತ, ಬ್ರಾಹ್ಮಣ, ಮತ್ತೊಬ್ಬ, ಮಗದೊಬ್ಬ ಎಲ್ಲ ಹಿಂದುಳಿದ ವರ್ಗ, ಅವನವನ ಊಟವನ್ನ ಮಾಡುವಾಗ
ಪಂಕ್ತಿ ಇದು ಕೂತಿರುವಾಗ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ. ಈಗ ಅದಕ್ಕೂ ತರ್ತಾರೆ ದೇವಸ್ಥಾನದ ಪಂಕ್ತಿ ಭೇದ ಹೇಗೆ, ಅದು ಅರ್ಥ ಆಗದವರು ಮಾತಾಡ್ತಾ ಇರುವಂತದ್ದು, ಅದು ಬೇರೆ ವಿಚಾರ. ಅದರ ಚರ್ಚೆ ಬೇರೆ. ಆದ್ರೆ ಒಂದು, ಹೇಗೆ ಒಬ್ಬ ದಲಿತನಿಗೆ ಅವನನ್ನ ಅವಮಾನಿಸಿದಾಗ ಅಟ್ರಾಸಿಟಿ ಕೇಸ್ ಹಾಕಿ ಆತನನ್ನ ಒಳಕ್ಕೆ ಹಾಕಲಾಗತ್ತೋ, ಅದನ್ನ ಮಿಸ್ಯೂಸ್ ಮಾಡೋರು ಕೂಡ ಇದ್ದಾರೆ. ಹೆಂಗೆ ಅಂತಂದ್ರೆ ಈ ಬಡ್ಡಿಗೆ ದುಡ್ಡು ಕೊಟ್ಟು ಅಟ್ರಾಸಿಟಿ ಹಾಕಿ ಅವರನ್ನ ಹೋಗಿ ದುಡ್ಡು ಕೊಡು ಅಂತ ಕೇಳಿಸೋದು, ಅವನನ್ನ ಬಯಸುವಂಗೆ ಮಾಡೋದು, ಅಟ್ರಾಸಿಟಿಗೆ ಇದು ಇರ್ತದೆ. ನಾನಿಲ್ಲ ಅಂತ ಹೇಳ, ನಾನು ನೇರವಾಗಿ ಸಮಾಜದ ಅಂಕಿಕೊಂಡು ನೇರವಾಗಿ ಹೇಳ್ತಾ ಇದ್ದೀನಿ. ಹೇಗೆ ಒಬ್ಬನನ್ನ ಅವಮಾನಿಸಿದಾಗ ಅಟ್ರಾಸಿಟಿ ಕೇಸ್ ಹಾಕಲೇಬೇಕು, ಅವನ್ನ ಹೆಡೆಮುರಿ ಕಟ್ಟಲೇಬೇಕು, ಹಾಗೇನೆ ಯಾರಾದರೂ ಒಬ್ಬ ಮುಸ್ಲಿಂ ಒಬ್ಬ ಹೋಗ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ, ತೆಗೆಯೋ ಟೊಪ್ಪಿ ಅಂದ್ರೆ ಆತನ ವಿರುದ್ಧ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು. ಆತನ ಧರ್ಮ ಪಾಲನೆಗೆ ಅವಕಾಶ ಇದೆ ಸಂವಿಧಾನದಲ್ಲಿ. ಹಾಗಿದ್ರೆ ಬ್ರಾಹ್ಮಣರಿಗೆ ಅವರ ಜನಿವಾರ ಹಾಕೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ವಾ? ಇದೆಯಲ್ವಾ? ಇದೆ. ಹಾಗಿದ್ರೆ ಇದು ಸಂವಿಧಾನ ವಿರೋಧಿ ಕೃತ್ಯ ಅಲ್ವಾ? ಖಂಡಿತ ಶಿಕ್ಷೆ ಆಗ್ಬೇಕಲ್ವಾ? ಬನ್ನಿ, ಇದರ ಬಗ್ಗೆ ಎರಡು ಕಡೆ ಆಗಿದೆ ಅಂತೆ. ಬನ್ನಿ, ಯಾರೆಲ್ಲ ಇದ್ದಾರೆ? ಒಂದು ಕಡೆ ವೀರೇಶ್, ಮತ್ತೊಂದು ಕಡೆ ಭೀಮಾ ನಾಯ್ಕ್. ಮೊದಲು ವೀರೇಶ್ ಬಳಿ ಹೋಗ್ತೀನಿ. ವೀರೇಶ್, ಸಾಧಾರಣವಾಗಿ ಏನೆಲ್ಲ ಆಗಿತ್ತು ಇಲ್ಲಿ ತನಕ, ಯಾವೆಲ್ಲ ರೀತಿಯಲ್ಲಿ ಹಿಂಸೆಗಳನ್ನು ಕೊಡಲಾಗಿತ್ತು, ಆಮೇಲೆ ಯಾವುದು ರೂಲ್ಸ್ ಬಗ್ಗೆ ಏನೆಲ್ಲ ಆಗಿತ್ತು ಅಂತೇಳಿ. ನಾನಿಲ್ಲಿ ನೋಡಿ, ನನಗೆ ಈಗಲೂ ನಾನು ಹೇಳ್ತಾ ಇದ್ದೀನಿ, ಹಿಜಾಬ್ ನೀವು ಹಾಕಿಸ್ಕೊಟ್ರ, ನೀವು ಕಾನೂನಲ್ಲಿ ಏನು ಕ್ರಮ ಕೈಗೊಳ್ಳಿ, ನೀವು ಹಿಜಾಬ್ ಕೊಟ್ರ ಕೊಡಿ, ಇಲ್ಲಾಂದ್ರೆ ನನಗೆ ಅದರದ್ದೇನು ಆಕ್ಷೇಪಣೆ ಇಲ್ಲ. ಹಿಜಾಬ್ ಕೊಟ್ಟಾದ ನಂತರ ಅದಕ್ಕೆ ಹೆಂಗೆ ಪ್ರಶ್ನೆಗಳು ಬರುತ್ತೆ ಅಂತ ಹಿಂದೂ ಮುಸ್ಲಿಂ ಅಂತ ನಾನು ಕಾರಣ ಕೇಳ್ತಾ ಇಲ್ಲ. ನಿಮಗೆ ಸಮಾನತೆ ಅಂದ್ರೆ ಎಲ್ರಿಗೂ ಕೊಡಿ. ಹಿಂದೂ ಹೆಣ್ಣು ಮಕ್ಕಳು ಮೂಗುತಿ ತೆಗಿಬೇಕು, ಕರಿಮಣಿ ತೆಗಿಬೇಕು, ಹಾಗಿದ್ರೆ ಅವ್ರಿಗೆ ಏನು ಈ ಭಾರತ ದೇಶದಲ್ಲೂ ಕೂಡ ಅವಕಾಶ ಇಲ್ಲ ಬದುಕೋದಕ್ಕೆ? ಏನ್ ಕತೆ, ಏನ್ ರೂಲ್ಸ್ ಇರೋದು ವೀರೇಶ್? ಆಮೇಲೆ ನಾನು ಭೀಮಾನಾಯ್ಕ ಬಳಿ ಹೋಗ್ತೀನಿ, ಏನಾಯ್ತು ಇವತ್ತು ಅಲ್ಲಿ ಶಿವಮೊಗ್ಗದಲ್ಲಿ ಅಂತೇಳಿ. ರೂಲ್ಸ್ಗಳೇನು ಹೇಳುತ್ತೆ? ಇದು ಸರಿನಾ? ಹೆಂಗೆ ಇದು? ಇದರ ವಿರುದ್ಧ ಕ್ರಮ ಕೈಗೊಳ್ಳಕ್ಕಾಗತ್ತೆ? ಯಾರು ತೆಗೆಸಿದಂತ ಅಧಿಕಾರಿ, ಆತನ ಫೋಟೋ ಬೇಕು, ಆತನ ನಂಬರ್ ಬೇಕು, ಆತನ ಬಹಿರಂಗಪಡಿಸಲೇಬೇಕು ನಮ್ಗೆ. ಜಯಪ್ರಕಾಶ್ ಶೆಟ್ಟಿ, ನಿನ್ನೆ ಸಿಇಟಿ ಪರೀಕ್ಷೆ ನಡೀತು. ಸುಮಾರು 755 ಕೇಂದ್ರಗಳಲ್ಲಿ ಗಣಿತ ಮತ್ತು ಜೀವ ವಿಜ್ಞಾನಕ್ಕೆ ಒಂದು ಪರೀಕ್ಷೆ ನಡೀತು. ಈ ಒಂದು ಪರೀಕ್ಷೆಯಲ್ಲಿ ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ಈ ತರ ಒಂದು ಘಟನೆ ನಡೆದಿದೆ. ಅದರಲ್ಲಿ ಬೀದರ್ನಲ್ಲಿ ಒಬ್ಬ ಹುಡುಗ ಜನಿವಾರ ಹಾಕಿಕೊಂಡು ಬರ್ತಾನೆ. ಅಲ್ಲಿನ ಪರೀಕ್ಷಾ ಮುಖ್ಯ ಅಧಿಕಾರಿಗಳಲ್ಲಿ ಜನಿವಾರ ತೆಗೆ ಅಂತ ಹೇಳ್ತಾರೆ, ಬಟ್ ತೆಗೆಯಲ್ಲ ಅಂತ ಹೇಳ್ತಾನೆ. ಆದ್ರೆ ಒಳಗಡೆ ಬಿಡಲ್ಲ. ಮತ್ತೊಂದು ಕಡೆ ಅಲ್ಲಿ ಅಧಿಕಾರಿ ಉಡಾಫೆ ಉತ್ತರ ಸಹ ಏನೋ ಪ್ರಶ್ನೆಗಳು ಕೇಳ್ತಾರೆ. ನೀವು ಹೋಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಏನಾದ್ರು ಸೂಸೈಡ್ ಮಾಡಿಕೊಂಡ್ರೆ ಯಾರು ಹೊಣೆ? ಈಗ ಹಲವು ಪ್ರಶ್ನೆಗಳಲ್ಲಿ ಪರೀಕ್ಷಾ ಅಧಿಕಾರಿಗಳು ಕೇಳ್ತಾರೆ ಆ ಹುಡುಗನಿಗೆ. ಹೀಗಾಗಿ ಆ ಹುಡುಗ ಪರೀಕ್ಷೆ ಬರೆಯಲ್ಲ. ಈ ಒಂದು ವಿಚಾರ ನಾನೀಗ ಕೆಇಎ ಬೋರ್ಡ್ ನಿರ್ದೇಶಕರು ಅವ್ರನ್ನ ಕೇಳಿದೆ. ಇದು ರೂಲ್ಸ್ ನಾವು ತಂದಿಲ್ಲ, ಜನಿವಾರ ಹಾಕೊಂಡು ಎಕ್ಸಾಮ್ ಬರಿಬಹುದಿತ್ತು. ಶಿವಮೊಗ್ಗದಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಬೀದರ್ದಲ್ಲಿ ಯಾಕೆ ಹೀಗಾಯ್ತು ನಮಗೆ ಇನ್ನೂ ಮಾಹಿತಿ ಬಂದಿಲ್ಲ. ಬಟ್ ಅಲ್ಲಿ ಡಿಸಿ ಮತ್ತು ಎಸ್ಪಿ ಮೇನ್ ಇನ್ಚಾರ್ಜ್ ಅವರು ನಮಗೆ ವರದಿ ಕೊಡಬೇಕು ಅಂತ ಒಂದ್ ಕಡೆ ಕೆಇ ಬೋರ್ಡ್ ನಿರ್ದೇಶಕ ಅವ್ರ ಪ್ರಸನ್ನ ಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ಆದ್ರೆ ಡಿಸಿ ಅವರು, ಎಸ್ಪಿ ಅವರು ಇದುವರೆಗೂ ಒಂದ್ ಕಡೆ ಉತ್ತರ ಕೊಟ್ಟಿಲ್ಲ. ಯಾಕೆ ಏನಾಯ್ತು ಘಟನೆ ಎಂಬುದು ಸ್ಪಷ್ಟನೆ ನೀಡಿಲ್ಲ. ಯಾಕಂದ್ರೆ ಈ ಹಿಂದೆ ಕೆಇ ಎಕ್ಸಾಮ್ ಅಲ್ಲಿ ಸಹ ಏನು ಮಂಗಲೆ ಧಾರಣೆ, ಮತ್ತೊಂದು ಕಡೆ ಕಿವಿ ಓಲೆ, ಮೂಗುತಿ ಎಲ್ಲವೂ ತೆಗೆಸಿದ್ರು. ಒಂದ್ ಕಡೆ ಸಾರ್ವಜನಿಕ ಆಕ್ರೋಶ ಬನ್ನಲ್ಲಿ ಅವಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ರು. ಆದ್ರೆ ಈಗ ಲೋಹದ ಆಭರಣಗಳು ಮಾತ್ರ ಹಾಕಿಕೊಳ್ಳಂಗಿಲ್ಲ. ಒಂದ್ ಕಡೆ ಕಿವಿ ಉಂಗುರಗಳು ಹಾಕಿಕೊಳ್ಳಂಗಿಲ್ಲ. ಈ ಜನಿವಾರ ಎಲ್ಲ ಹಾಕಿಕೊಳ್ಳಬಹುದು, ರೂಲ್ಸ್ ಅಲ್ಲಿ ಇದೆ. ಆದ್ರೆ ಅಲ್ಲಿನ ಅಧಿಕಾರಿ ಯಾಕೆ ಬಿಟ್ಟಿಲ್ಲ ಎಂಬುದು ಒಂದ್ ಕಡೆ ಪ್ರಶ್ನೆ ಆಗುತ್ತೆ. ಹೀಗಾಗಿ ಈ ಒಂದು ಬ್ರಾಹ್ಮಣ ಸಮುದಾಯ ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ, ಯಾರು ಅಧಿಕಾರಿ ಯಾಕೆ ಬಿಟ್ಟಿಲ್ಲ, ಅವ್ರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕು. ಯಾಕಂದ್ರೆ ಆ ಹುಡುಗನೇ ಕನಸು ತುಂಬಾ ಇತ್ತು. ಒಂದ್ ಕಡೆ ನಾನು ಶಿವಮೊಗ್ಗ ಹೋಗಿದ್ದೇನೆ. ಈಗ ಡಿಸಿ ಏನೋ ಡಿಸಿಗೆ ಮನವಿ ಮತ್ತೊಂದು ಮಾಡಿದ್ದಾರೆ ಅಂತ. ಯಾಕಿಂತ ಕರ್ಮ? ಉಳಿದದಕ್ಕೆಲ್ಲ ಓಡ್ ಬರೋರಿದಾರಲ್ಲ. ಯಾಕೆ ಬ್ರಾಹ್ಮಣರೊಂದು 3% ಅಂತ ಮಾತ್ರನಾ? ಓಟುಗಳು ಬಹಳ ಕಡಿಮೆ ಇದೆ ಅಂತ ಮಾತ್ರನಾ? ಬ್ರಾಹ್ಮಣರ ಕಾಂಟ್ರಿಬ್ಯೂಷನ್ ಇಲ್ಲವಲ್ಲ ದೇಶಕ್ಕೆ, ಸಮಾಜಕ್ಕೆ ಇಲ್ಲವಲ್ಲ ಕಾಂಟ್ರಿಬ್ಯೂಷನ್? ಎಡ ಬಲ ಅಂತಂದ್ರೆ ಎಡ ಅಂತ ಮಾತಾಡಿದ್ರೆ ಏನೋ ಹಿಂದುಳಿದವರ ಇದ್ರ ಬಗ್ಗೆ ಮಾತಾಡೋದು, ಬಲ ಅಂತಂದ್ರೆ ಹಂಗ. ನನಗಂಗ್ ಗೊತ್ತಿಲ್ಲಪ್ಪ. ನಮಗೆ ಸಿದ್ಧಾಂತಗಳು ಬೇಕಾಗಿಲ್ಲ, ನಮಗೆ ಮಾನವೀಯತೆ ಬೇಕಾಗಿರೋದು. ನಮ್ಮಲ್ಲಿ ಎಲ್ಲಾ ರೀತಿಯ ಈ ಭಾರತ ದೇಶದಲ್ಲಿ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಮಹಾವೀರ ಹುಟ್ಟು ಬಂದಿದ್ದಾರೆ, ಇಲ್ಲಿ ಗೌತಮ ಬುದ್ಧ ಹುಟ್ಟು ಬಂದಿದ್ದಾರೆ, ಇಲ್ಲಿ ಬಸವಣ್ಣ ಹುಟ್ಟು ಬಂದಿದ್ದಾರೆ, ಇಲ್ಲಿ ಮಹಾತ್ಮ ಗಾಂಧಿ ಹುಟ್ಟು ಬಂದಿದ್ದಾರೆ, ಶಾಂತಿ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಅದೇ ತರ ಭಗತ್ ಸಿಂಗ್ ಹುಟ್ಟು ಬಂದಿದ್ದಾರೆ, ಚಂದ್ರಶೇಖರ್ ಆಜಾದ್ ಹುಟ್ಟು ಬಂದಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಹುಟ್ಟು ಬಂದಿದ್ದಾರೆ, ರಕ್ತಕ್ಕೆ ರಕ್ತ ಅಂತ ಹೇಳಿದ್ದಾರೆ. ಆಮೇಲೆ ನೀನು ಏನು ಇಟ್ಕೋಬೇಡಪ್ಪ, ನಿನ್ಗೆ ಅದು ಬೇಡ ಇದು ಬೇಡ, ನೀನು ನಿನ್ನ ಜಾತಿಗೆ ಸಣ್ಣ ಜಾತಿ ಅಂತ ನಿನಗೆ ಬೇಡ, ಮತ್ತೊಂದು ಇಟ್ಟಿದಾರ, ಒಂದು ಇಟ್ಟಿದಾರ, ನಿನಗೆ ಶಕ್ತಿ ಇಲ್ವಾ, ಮತ್ತೊಂದಿಲ್ವಾ, ಏನಿಲ್ಲ. ಎಜುಕೇಶನ್ ಒಂದು ಫ್ರೀ ಸಿಗುತ್ತೆ ಮಗ, ಓದು, ಹುಲಿಯ ಹಾಲು. ಹೌದು,
ಆಮೇಲೆ ಅದನ್ನು ಕೂಡ ಅಂಬೇಡ್ಕರ್ ಹೇಳಿದ್ದಾರೆ, ಶಾಲೆಗೆ ಹೋಗ್ಬೇಕಂತ ಹೇಳಿದ್ದಾರೆ ಅಂತಂದ್ರೆ 3ನೇ ಕ್ಲಾಸ್ ಹೋಗಿ ಬರೋದಲ್ಲ, ಶಾಲೆಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ ಅಂತಂದ್ರೆ ಶಾಲೆ, SLC, PUC ಆದ ನಂತರ ಡಿಗ್ರಿ ನಂತರ IAS, IPS ಆದ ನಂತರ IAS ಆದ ನಂತರ ಸಿದ್ದರಾಮಯ್ಯ ಪಕ್ಕದಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಯಾರೇ ಬಂದು ಕೂತ್ಕೊಂಡ್ರು ಕೂಡ ಸಿದ್ದರಾಮಯ್ಯ 10,000 ಕೋಟಿ ಘೋಷಣೆ ಅಂತ ಹೇಳಿ ಮಾಡಕ್ಕಾಗಲ್ಲ ಅಂತ ಹೇಳಿ, ಅಷ್ಟು ತಾಕತ್ತಿದೆ. ಅದು ಶಿಕ್ಷಣದ ಅದನ್ನ ಅಂಬೇಡ್ಕರ್ 7ನೇ ಕ್ಲಾಸ್ ತನಕ ಹೋಗ್ಬಿಟ್ಟು ನಾನು ಶಾಲೆಗೆ ಹೋಗಿದ್ದೀನಿ ಅಂಬೇಡ್ಕರ್ ಹೇಳಿದ್ರು, ಅದು ತಪ್ಪದು. ನೀವು ಅಂಬೇಡ್ಕರ್ಗೆ ಮಾಡುವಂತ, ನಾವೆಲ್ಲರೂ ಅಂಬೇಡ್ಕರ್ಗೆ ಮಾಡುವಂತ ಅವಮಾನ ನಾವು ಮಾಡಿದ್ರೆ ಅದು ಆ ಹಂತ ತನಕ ತಲುಪಬೇಕು. ಅವರೇ ಮಾಡಿ ತೋರಿಸಿದಾರಲ್ಲ, ಅವ್ರ ಖಾಲಿ ಹೇಳಿದ್ದಲ್ವಲ್ಲ. ಭೀಮಾ ನಾಯ್ಕ, ಈಗ ನನಗೆ ಒಂದು ಮಾಹಿತಿ ಕೊಡಿ, ಯಾರು ಆ ಅಧಿಕಾರಿ? ಆ ಅವಕಾಶಗಳಲ್ಲಿದ್ದಾಗ ಅವನ ಇಂಟ್ರೆಸ್ಟ್ ಏನು ಅಧಿಕಾರಿ ಇದು? ಅವನನ್ನು ಯಾಕೆ ಸಸ್ಪೆಂಡ್ ಮಾಡ್ಬಿಟ್ಟು ಮೆಜೆಸ್ಟಿಕ್ ಅಲ್ಲಿ ಎಗ್ ರೈಸ್ ಮಾಡಿಸಬಾರ್ದು ಅವನನ್ನ? ಅಥವಾ ವೆಜಿಟೇರಿಯನ್ ಆಗಿದ್ರೆ ಬೇರೆ ಮಾರ್ಲಿ, ವೆಜ್ ಪುಲಾವ್ ಮಾರ್ಲಿ, ಇಡ್ಲಿ ವಡ ಮಾರ್ಲಿ. ಅವನು ಯಾರು ಅಂತ ಗೊತ್ತಾಗಬೇಕು. ಹಾಗಿದ್ರೆ ಅವನಿಗೆ ನಮ್ಮ ವೀರೇಶ್ಗಿರುವಂತ ಕಾನೂನು ಜ್ಞಾನ, ಆ ರೂಲ್ಸ್ ಅವನಿಗೆ ಗೊತ್ತಿಲ್ಲ ಅಂತಂದ್ರೆ ಮೋಸ್ಟ್ಲಿ ಅವನು ಆ ದುಡ್ಡು ಕೊಟ್ಟು ಪಾಸ್ ಆಗ್ತಾರಲ್ಲ, ಆ ಕಲಬುರಗಿಯಲ್ಲಿ ಏನಾಯ್ತಲ್ಲ, ದುಡ್ಡು ಕೊಟ್ಟು ಪಾಸ್ ಆಗ್ತಾರೆ ಅಂತ ಕಳ್ಳ ಇರ್ಬೇಕು ಅವ ಅಧಿಕಾರಿ. ಅವನು ಯಾರು ಅಂತ ಗೊತ್ತಾಗಬೇಕು. ಅವನು ಈ ಸಂಜೆ ಒಳಗೆ ಸಸ್ಪೆಂಡ್ ಆಗಿಲ್ಲ ಅಂತಂದ್ರೆ ಈ ಸರ್ಕಾರಗಳು ಏನೋ ಷಡ್ಯಂತ್ರ ಮಾಡ್ತಾ ಇದೆ ಒಂದು ಸಮುದಾಯದ ವಿರುದ್ಧ ಅಂತಲೇ ಮಾಡೋಣ. ಆಮೇಲೆ ಬ್ರಾಹ್ಮಣ ಸಮುದಾಯಗಳು, ಎಲ್ಲಿದ್ದೀವಿ ಬ್ರಾಹ್ಮಣ ಸಮುದಾಯ ನೀವೆಲ್ಲ, ಎಲ್ಲಿದೆ ಸಂಘಟನೆಗಳು ಅಂತೆಲ್ಲ, ಏನೋ ಇದೆಯಲ್ಲ, ಏನೋ ಅಭಿವೃದ್ಧಿ ಪ್ರಾಧಿಕರಣ ಮತ್ತೊಂದು ಅಂತ ಹೇಳಿ ಇಳಿದೀವಿ ಹೊರಗೆ, ಮಾಡ್ರಿ ಹೋರಾಟ ನೋಡೋಣ. ಬ್ರಾಹ್ಮಣ ಮಹಾಸಭಾ, ಆ ಬ್ರಾಹ್ಮಣ ಮಹಾಸಭಾದಲ್ಲಿ ಮಾತಾಡಿದಲ್ಲ, ಬನ್ನಿ ಹೊರಗೆ ನೀವು ಕೂಡ. ಹಿಂದೆ ಕಮ್ಯುನಿಟಿ ಅಲ್ವಾ? ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಿಗೆ ಆಗಲಿ ಸಮಾಜದಲ್ಲಿ ಯಾರಿಗಾದ್ರೂ ಅನ್ಯಾಯ ಆದಾಗ ಅದು ಕೇವಲ ಆ ಸಮುದಾಯದಲ್ಲ, ಎಲ್ಲರೂ ಸಂವಿಧಾನಬದ್ಧವಾಗಿ ಇರುವಂತಹ ಅವಕಾಶಗಳಿಗೆ ಅನ್ಯಾಯವಾದಾಗ ಪ್ರತಿಯೊಬ್ಬರದು. ಸಂವಿಧಾನಬದ್ಧವಾಗಿ ಒಬ್ಬರು ದಲಿತರಿಗೆ ಒಂದು ಅವಕಾಶ ಇದ್ರೆ, ಹಿಂದುಳಿದ ವರ್ಗ, ಹಿಂದುಳಿದ ಏನು ಇವರಿಗೆ ಅನ್ಯಾಯವಾದಾಗ ಅದು ಕೇವಲ ದಲಿತರಿಗೆ ಆದಂತ ಅನ್ಯಾಯ ಅಲ್ಲ, ಇಡೀ ಸಮಾಜಕ್ಕೆ ಆದ ಅನ್ಯಾಯ. ಇದು ನನ್ನ ನಂಬಿಕೆ. ಯಾಕಂದ್ರೆ ಸಂವಿಧಾನದಲ್ಲಿ ಅವಕಾಶ ಇದೆ. ಅಥವಾ ಹಿಂದುಳಿದ ವರ್ಗಕ್ಕೆ ಏನೋ ತೊಂದರೆ ಆಗ್ತಾ ಇದೆ, ಅವರೇನು ಧ್ವನಿ ನಮ್ಮೆಲ್ಲರ ಸಮಸ್ಯೆ. ಅದನ್ನು ಹಾಗೇನೆ ಬ್ರಾಹ್ಮಣರಿಗೆ, ಮತ್ತೊಬ್ಬರಿಗೆ, ಅಥವಾ ಲಿಂಗಾಯತರಿಗೆ, ಅಥವಾ ಒಕ್ಕಲಿಗರಿಗೆ ಸಂವಿಧಾನಬದ್ಧವಾಗಿ ಸಿಗಬೇಕಾದಂತಹ ಅರ್ಹತೆಗಳು, ಅವಕಾಶಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳುವಾಗ ಅದೆಲ್ಲರ ಸಮಸ್ಯೆ. ರಿಪಬ್ಲಿಕನ್ ಅದರ ಪರ ನಿಲ್ಲತ್ತೆ. ಏನ್ ಆಗಿದ್ದದು, ಆತನಿಗೆ ಏನ್ ತಲೆಯಲ್ಲಿ ಏನಿತ್ತಂತೆ, ಅವನಿಗೆ ಯಾರು ಅವನ ನಿಜವಾಗಿ ಅವನು ಕೇಳಿ, ಅವನ ಎಜುಕೇಶನ್ ಏನು? ಮೋಸ್ಟ್ಲಿ ಅವನಿಗೆ 7th ಫೇಲ್ ಆಗಿ ದುಡ್ಡು ಕೊಟ್ಟು ಪಾಸ್ ಆಗಿ ಬಂದಿರಬೇಕು, ಇಲ್ಲ ಅಂತಂದ್ರೆ ಅವನಿಗೆ ಓದಕ್ ಬರಲ್ಲ ಅಂತ ಆಯ್ತು. ಇಲ್ಲಿ ವೀರೇಶ್ ಹೇಳ್ತಾ ಇದ್ದಾರೆ, ಆಲ್ರೆಡಿ ಅವರು ಆ ಬೀಟನ್ನ ರಿಪೋರ್ಟ್ ಮಾಡೋರು ಪ್ರತಿ ಸಲ ಕೂಡ ಆ ರೀತಿ ತೆಗೆಯುವಂತ ಅವಕಾಶನೇ ಇಲ್ಲ ಅಂತೇಳಿ. ಹೆಂಗ್ ಮಾಡ್ದವ? ಆ ಒಂದು ಫೋಟೋ ಒಂದು ಕಳಿಸಿ ನನಗೆ ದಯವಿಟ್ಟು ಪ್ಲೀಸ್. ಏನಾಯ್ತು ತಾನೆ, ಈಗ ಏನಾಗ್ತಾ ಇದೆ? SSJP ಸರ್, ಕಳೆದ 2 ದಿನಗಳ ಹಿಂದೆ ಏನು ಶಿವಮೊಗ್ಗದ ಖಾಸಗಿ ಸಂಸ್ಥೆ ಬಳಿ CET ಎಕ್ಸಾಮ್ ನಡೀತಾ ಇತ್ತು, ಆ ವೇಳೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಬ್ರಾಹ್ಮಣ ಮಹಾಸಂಘ ಸಹ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ದೇನು ಅಂದ್ರೆ, ಜನಿವಾರಕ್ಕೆ ಸಾಕಷ್ಟು ಧಾರ್ಮಿಕ ನಂಬಿಕೆ ಇದೆ, ಇಲ್ಲಿ ಕಾಶಿ ದಾರ ಇರುತ್ತೆ, ಜೊತೆಗೆ ಏನು ಗಾಯತ್ರಿ ದೀಕ್ಷೆಯನ್ನ ಪಡೆದಂತ ಜನಿವಾರವನ್ನ ಹಾಕಲಾಗಿರುತ್ತೆ. ಈ ಜನಿವಾರವನ್ನ ತೆಗೆಸಿ ಕಸದ ಬುಟ್ಟಿಗೆ ಹಾಕಲಾಗಿದೆ ಎನ್ನುವಂತ ಆಕ್ರೋಶ ಈಗ ವ್ಯಕ್ತವಾಗ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬ್ರಾಹ್ಮಣ ಮಹಾಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು, ಜೊತೆಗೆ ಏನು ಅಲ್ಲಿ ಅಧಿಕಾರಿಗಳಿದ್ರು ಅವರನ್ನ ಕೂಡಲೇ ಅಮಾನತು ಮಾಡಬೇಕು ಎನ್ನುವಂತ ಆಗ್ರಹವನ್ನ ಒಂದು ಕಡೆ ಮಾಡಿ. ಭೀಮಾ ನಾಯಕ್ ಯಾರು ಅಧಿಕಾರಿ ಇದ್ದಾರೆ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಲ್ಲ. ನನಗೆ ರಿಪಬ್ಲಿಕ್ ಕನ್ನಡದಲ್ಲಿ ಆ ಅಧಿಕಾರಿ ಯಾರು ಅವನು ಬೇಕು, ಆ ಅಧಿಕಾರಿ ಯಾರು ಅವನು ಬೇಕು, ಅವನ ಮುಖಚಹರೆ ನನಗೆ ತೋರಿಸಬೇಕು. ಆಮೇಲೆ ಅವನ SLC ಇಂದ ಹಿಡಿದು, ಅವನ ಡಿಗ್ರಿಯಿಂದ ಹಿಡಿದು, ಅವನ ಮಾರ್ಕ್ಸ್ ಕಾರ್ಡ್ ನನಗೆ ಕಂಡುಹಿಡಿಯಬೇಕು. ಆತ ಖಂಡಿತವಾಗ್ಲೂ ಕಾಪಿ ಹೊಡೆದು ಪಾಸ್ ಆಗಿದ್ದಾನೆ, ದುಡ್ಡು ಕೊಟ್ಟು ಪಾಸ್ ಆಗಿದ್ದಾನೆ, ಆತನ ಕೆಲಸ ಹೋಗುತ್ತೆ. ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ನನಗೆ ಬೈತಾ ಇದ್ದಾರೆ ಎಗ್ ರೈಸ್ ಮಾರೋರು ಮತ್ತು ವೆಜ್ ಪುಲಾವ್ ಮಾರೋರು. ಏನ್ ಸರ್ ಇದ್ದಬ್ಬದವ್ರನ್ನೆಲ್ಲ ತಂದು ಇಲ್ಲೇ ಆಗ್ತಾ ಇದ್ದೀರಿ ಅಂತೇಳಿ. ಅವರಿಗೆ ಜಾಗ ಕೂಡ ಬೇರೆ ಮಾಡೋ ಸ್ವಲ್ಪ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ